ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ 3 ರೀತಿಯ ಲಸ್ಸಿ ರೆಸಿಪಿ ನೋಡೋಣ. ಸ್ವೀಟ್ ಲಸ್ಸಿ, ಮ್ಯಾಂಗೋ ಲಸ್ಸಿ, ಬನಾನಾ ಲಸ್ಸಿ. ಮೊದಲು ಮೊಸರು ಹಾಕೊತಾ ಇದ್ದೀನಿ. ಫ್ರಿಡ್ಜಲ್ಲಿ ಇಟ್ಟಿರೋ ಮೊಸರನ್ನು ಹಾಕೊಬೋದು, ಇಲ್ಲ ಗಟ್ಟಿ ಮೊಸರು ಹಾಕೊಬೋದು. ಇದಕ್ಕೆ 1 ಚಮಚ ಫ್ರೆಶ್ ಕ್ರೀಮ್ ಹಾಕೊತಾ ಇದ್ದೀನಿ. 2 ಚಮಚ ಸಕ್ಕರೆ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಸಕ್ಕರೆ ಹಾಕೊಳ್ಳಿ. ಏಲಕ್ಕಿ ಪುಡಿ 1/4 ಚಮಚ. ಇದನ್ನ ರುಬ್ಕೊಂಬರೋಣ. ಇದಾಗಿದೆ, 1 ರೌಂಡ್ ರುಬ್ಬಿದೆ ಸಾಕು. ಲಸ್ಸಿ ಗಟ್ಟಿ ಬರಬೇಕು ಅಂದರೆ ಒಂದು ಬಟ್ಟೆಯಲ್ಲಿ ಜಾಲರಿಲಿ ಹಾಕೊಂಡು ಮೊಸರನ್ನ ಸೋಸ್ಕೊಳ್ಳಿ, ಗಟ್ಟಿ ಮೊಸರು ಬರುತ್ತೆ. ಇದಕ್ಕೆ ಐಸ್ ಕ್ಯೂಬ್ ಹಾಕೊಬೋದು ಕೋಲ್ಡ್ ಆಗಿರಬೇಕು ಅಂದರೆ. ನೆಕ್ಸ್ಟು ಬನಾನಾ ಲಸ್ಸಿ ಮಾಡ್ಕೊಳ್ಳೋಣ. 1 ಲೋಟ ಮೊಸರು, 1 ಚಮಚ ಫ್ರೆಶ್ ಕ್ರೀಮ್ ಹಾಕೊತಾ ಇದ್ದೀನಿ. ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ 1 ಚಮಚ ಹಾಲಿನ ಕೆನೆನೂ ಹಾಕೊಳ್ಬೋದು. 2 ಚಮಚ ಸಕ್ಕರೆ, ಏಲಕ್ಕಿ ಪುಡಿ 1/4 ಚಮಚ ಹಾಕೊತಾ ಇದ್ದೀನಿ. ಸಣ್ಣ ಕಟ್ ಮಾಡಿರೋ ಬಾಳೆಹಣ್ಣು 1/2 ಚಮಚ ಹಾಕೊತಾ ಇದ್ದೀನಿ. ಯಾವ ಬಾಳೆಹಣ್ಣು ಬೇಕಾದರೂ ಹಾಕೊಬೋದು. ರುಬ್ಬಾಗಿದೆ. ಇದಕ್ಕೆ ಮೇಲ್ಗಡೆ ಬಾಳೆಹಣ್ಣ ಸಣ್ಣ ಸಣ್ಣ ಕಟ್ ಮಾಡಿರೋದು ಹಾಕೊಳ್ಳೋಣ. ಲಸ್ಸಿ ಕುಡಿಬೇಕಾದ್ರೆ ಬನಾನಾ ಸಿಕ್ತಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ, ಟೇಸ್ಟಿ ಅನಿಸುತ್ತೆ. ಸಣ್ಣ ಕಟ್ ಮಾಡಿರೋ ಬಾಳೆಹಣ್ಣ ಹಾಕೊತಾ ಇದ್ದೀನಿ. ಬನಾನಾ ಲಸ್ಸಿ ರೆಡಿಯಾಗಿದೆ. ನೆಕ್ಸ್ಟು ಮ್ಯಾಂಗೋ ಲಸ್ಸಿ ಮಾಡೋಣ. 1 ಲೋಟ ಮೊಸರು, ಫ್ರೆಶ್ ಕ್ರೀಮ್ ಅಥವಾ ಹಾಲಿನ ಕೆನೆ 1 ಚಮಚ, ಸಕ್ಕರೆ 2 ಚಮಚ. ಮಾವಿನ ಹಣ್ಣು ಹುಳಿ ಇದೆ ಅಂದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಏಲಕ್ಕಿ ಪುಡಿ 1/4 ಚಮಚ. ಮಾವಿನ ಹಣ್ಣು ಅರ್ಧ ಹಾಕೊತಾ ಇದ್ದೀನಿ. ಇದು ಹೊರ್ಗಡೆ ಸಿಕ್ಕೋ ಲಸ್ಸಿ ಥರನೇ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲೇ ಮಾಡಿಕೊಂಡ್ರೆ ಫ್ರೆಶ್ ಆಗಿ ಮಾಡ್ಕೊಬೋದು. ಹೊರ್ಗಡೆ ಯಾವ ಥರ ಟೇಸ್ಟಿಯಾಗಿರುತ್ತೆ ಅದೇ ಥರನೇ ಗಟ್ಟಿಗೆ ಟೇಸ್ಟಿಯಾಗಿ ಇರುತ್ತೆ. ಇನ್ನು ಅರ್ಧ ಮಾವಿನ ಹಣ್ಣ ಮೇಲ್ಗಡೆ ಸಣ್ಣ ಕಟ್ ಮಾಡಿ ಹಾಕೊತಾ ಇದ್ದೀನಿ. ಮ್ಯಾಂಗೋ ಲಸ್ಸಿ ರೆಡಿಯಾಗಿದೆ. ಥ್ಯಾಂಕ್ ಯು.